ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಶಾವಿಗೆ ಮತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ. ಶಾವಿಗೆ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ನೋಡಿ, ಮೊದಲಿಗೆ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೀನಿ ಸಬ್ಬಕ್ಕಿ ಅಂದರೆ ಸೀಮೆ ಅಕ್ಕಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಬೇಯುವಷ್ಟು ನೀರು ಹಾಕಿ ಬೇಯಿಸ್ತೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಸಬ್ಬಕ್ಕಿ ಬೇಯಿಸುವಾಗ ಇದ್ರ ಮೇಲೆ ಗಮನ ಇಟ್ಟಿರಬೇಕು. ಅಂದರೆ ಇದು ಪಾತ್ರೆ ತಳ ಹಿಡಿಯುತ್ತೆ. ಆವಾಗವಾಗ ತಿರುಗಿಸ್ತಾನೇ ಇರಬೇಕು. ಬೇಗ ಬೇಯುತ್ತೆ ಸಬ್ಬಕ್ಕಿ. ನೋಡಿ, ಇದು ಬೆಂದಿದೆ. ಈಗ ಒಂದು ಪ್ಯಾನಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಹುರಿತೀನಿ. ಒಂದು ಸ್ಪೂನ್ ತುಪ್ಪ ಹಾಕಿ ಮೊದಲಿಗೆ ಗೋಡಂಬಿನ ಹುರಿತೀನಿ. ಗೋಡಂಬಿ ನಿಧಾನ ಫ್ರೈ ಆಗುತ್ತೆ, ಹಾಗಾಗಿ ಮೊದಲಿಗೆ ಗೋಡಂಬಿನ ಕೆಂಪಗೆ ಮಾಡಿಕೊಂಡು ಆಮೇಲೆ ಇದಕ್ಕೆ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿಬಿಟ್ಟು ಒಂದು ಚಿಕ್ಕ ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಇದಕ್ಕೇ ಶಾವಿಗೆ ಹಾಕಿ ಹುರಿದು ತೆಗೆದಿಟ್ಕೊತೀನಿ. ಶಾವಿಗೆಗೆ ಮತ್ತು ನಾನು ಸ್ವಲ್ಪ ತುಪ್ಪ ಹಾಕಿ ಹುರಿತೀನಿ. ಕೆಂಪಾಗಬೇಕು, ಕೆಂಪಾಗೋ ತನಕ ಹುರಿಬೇಕು. ಯಾವುದಾದ್ರೂ ಶಾವಿಗೆ ತೊಗೋಬೋದು. ನೋಡಿ, ಇದಿಷ್ಟು ಆದರೆ ಸಾಕು. ಈಗ ಇದನ್ನು ನಾನು ಬೇಯಿಸಿರೋಂಥ ಸಬ್ಬಕ್ಕಿ ಜೊತೆಗೆ ಮಿಕ್ಸ್ ಮಾಡಿ ಕುದೀತಾ ಇರೋ ನೀರನ್ನು ಹಾಕ್ತಾಯಿದ್ದೀನಿ. ನೀರು ಒಂದು ಸೈಡಲ್ಲಿ ಸ್ಟವಲ್ಲಿ ಮತ್ತೆ ನಾನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ಯಾಕಂದರೆ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಶಾವಿಗೆ ಬೆಂದ ಮೇಲೆ ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿಯಾಗಿ ಗಟ್ಟಿಯಾಗತ್ತೆ. ಹಾಗಾಗಿ ನೀರು ಒಂದು ಸೈಡಲ್ಲಿ ಕುದಿಯೋದಕ್ಕೆ ಇಟ್ಟಿದ್ರೆ ಒಳ್ಳೆಯದು. ಈಗ ನೋಡಿ, ಇದು ಗೋಡಂಬಿ ಮತ್ತು ಬಾದಾಮಿ ಜಾಸ್ತಿ, ಗೋಡಂಬಿ ಸ್ವಲ್ಪ. ಇದನ್ನು ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ನಾನು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊತೀನಿ. ಇದ್ರ ಜೊತೆಗೆ ಒಂದು 5 ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಸಿಪ್ಪೆ ಸಮೇತ ಹಾಕ್ಬೋದು. ಗೋಡಂಬಿ ಜೊತೆಗೆ ಅದನ್ನು ನುಣ್ಣಗಾಗುತ್ತೆ. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಶಾವಿಗೆ ಕೂಡ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ನೋಡ್ಕೊಂಡು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಇದಕ್ಕೆ ಮತ್ತೆ ನಾನು ಸೈಡಿಗೆ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿರೋಂಥ ಗೋಡಂಬಿ ಮತ್ತು ಬಾದಾಮಿ ಇದೆಲ್ಲ ಅದನ್ನು ಹಾಕ್ತೀನಿ. ನೀರು ಯಾವಾಗಲೂ ಇನ್ನೊಂದು ಸ್ಟವಲ್ಲಿ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ರೆ ಒಳ್ಳೆಯದು. ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ. ಈಗ ಬಾದಾಮಿ ಗೋಡಂಬಿ ರುಬ್ಬಿರೋದು ಹಾಕ್ತೀನಲ್ಲ, ಇದು ಹಾಕಿದ್ಮೇಲೆ ಕೂಡ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅವಾಗ ಮತ್ತೆ ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು. ಕೆಲವರು ಇದಕ್ಕೆ ಹಾಲು ಹಾಕಿ ಕೂಡ ಪಾಯಸ ಮಾಡ್ತಾರೆ, ಅದು ಕೂಡ ಚೆನ್ನಾಗುತ್ತೆ. ನಾನು ಇದಕ್ಕೆ ಹಾಲು ಹಾಕ್ತಾಯಿಲ್ಲ. ಈ ರೀತಿ ಗೋಡಂಬಿ ಬಾದಾಮಿ ರುಬ್ಬಿಬಿಟ್ಟು ಹಾಕಿ ಈ ರೀತಿ ಮಾಡಿದ್ರು ತುಂಬ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ನೋಡಿ, ಸೂಪರಾಗಿದೆ. ಈಗೆಲ್ಲ ಹಬ್ಬಗಳು ಜಾಸ್ತಿ ಅಲ್ಲ, ಪಾಯಸ ಅಂತ ಮಾಡುವಾಗ ಶಾವಿಗೆ ಸಬ್ಬಕ್ಕಿ ಪಾಯಸ ತುಂಬ ಸುಲಭವಾಗಿ ಚೆನ್ನಾಗಾಗತ್ತೆ. ಬೆಲ್ಲದ ಪಾಯಸ, ಬೆಲ್ಲ ಹಾಕಿ ಶಾವಿಗೆ ಪಾಯಸ ನಾನು ಮಾಡಿದ್ದೀನಿ. ನೋಡಿ, ಕುದೀತಾ ಇದೆ. ಈಗ ಇದು ರೆಡಿ ಇದೆ. ಇಷ್ಟೊತ್ತಿಗೆ ನಾನು ಸ್ಟವ್ ಆಫ್ ಮಾಡಿ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಾಯಿದ್ದೀನಿ. ಈಗ ಸಬ್ಬಕ್ಕಿ ಶಾವಿಗೆ ಪಾಯಸ ಸೂಪರಾಗಿ ರೆಡಿ ಆಯಿತು. ಬೆಲ್ಲ ಹಾಕಿ ಮಾಡಿರೋಂಥ ಪಾಯಸ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.